ನಮಸ್ಕಾರ ಸ್ನೇಹಿತರೆ, SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಸೆನ್ಸಸ್ ಸೆಲ್ಫ್ ಎನ್ಯುಮರೇಷನ್ ಅಂದ್ರೆ ಜನಗಣತಿ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಈಗ ನಿಮ್ಮ ಮೊಬೈಲ್ನಲ್ಲಿ ಯಾವ ತರ ಅಪ್ಲೈ ಮಾಡೋದು ಅಥವಾ ಸಿಸ್ಟಮ್ ಅಲ್ಲಿ ಯಾವ ತರ ಅಪ್ಲೈ ಮಾಡೋದು, ಮೆಥಡ್ ಏನಿದೆ, ಯಾವ ಮುಖಾಂತರ ಅಪ್ಲೈ ಮಾಡಬಹುದು, ಅಪ್ಲೈ ಮಾಡಲಿಕ್ಕೆ ಡಾಕ್ಯುಮೆಂಟ್ಸ್ ಏನಿದೆ, ಮುಂದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಡೀಟೇಲ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಯಾವ ಡಾಕ್ಯುಮೆಂಟ್ಸ್ ಏನ್ ಬೇಕು, ಅದರಿಂದ ಏನು ಉಪಯೋಗ, ಆಮೇಲೆ ಯಾಕೆ ಇದನ್ನ ಮಾಡಿದ್ದಾರೆ, ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ನಾನೊಂದು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಆ ತರ ನೀವು ಕ್ರಿಯೇಟ್ ಮಾಡ್ಕೊಂಡು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಈ ಒಂದು ವಿಡಿಯೋ ನೋಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ. ಇವಾಗ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ಅಂತ ಟೈಪ್ ಮಾಡಿ. ಈ ತರ ಓಪನ್ ಆಗುತ್ತೆ ಪೋರ್ಟಲ್. ಇದು ಎರರ್ ಇದೆ, ಟೆಸ್ಟಿಂಗ್ ಪೇಜ್ ಇದೆ. ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಾನು ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಲಿಂಕ್ ಇದನ್ನ ತೆಗೀರಿ. ತೆಗೆದು SC ಅಂತ ಟೈಪ್ ಮಾಡ್ಕೊಂಡು ಲಾಸ್ಟ್ ಇಂದು SC ತೆಗೀರಿ. ಇಷ್ಟು ತೆಗೀರಿ, ಎಂಟರ್ ಮಾಡಿ. ಈ ತರ ಓಪನ್ ಆಗುತ್ತೆ, ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲ ನಾನು ಡೈರೆಕ್ಟ್ ಈ ಲಿಂಕ್ ನ ಡೈರೆಕ್ಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕೊಟ್ಟಿರುವ ಕ್ಯಾಪ್ಚನ ಎಂಟ್ರಿ ಮಾಡಿ. AWOBFJ ಅಂತ ಟೈಪ್ ಮಾಡಿ ಪ್ರೊಸೀಡ್ ಅನ್ನಿ. ಈ ತರ ಕೇಳುತ್ತೆ, ಕಂಡೀಷನ್ಸ್ ಕೇಳುತ್ತೆ. ಕಂಡೀಷನ್ಸ್ ನಾವು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡಿದ್ದಾದ್ಮೇಲೆ ಇಲ್ಲಿ ಹೆಡ್ ಆಫ್ ಫ್ಯಾಮಿಲಿ ಒಂದೇ ಸತಿ ಎಂಟ್ರಿ ಮಾಡಬೇಕು. ಇಲ್ಲಿ ಚೇಂಜ್ ಮಾಡೋದು ಬರೋದಿಲ್ಲ. ಹೆಡ್ ಆಫ್ ಫ್ಯಾಮಿಲಿ ಇಡೀ ಕುಟುಂಬದಲ್ಲಿ ಒಬ್ಬರದೇ ನೇಮ್ ಎಂಟ್ರಿ ತಗೊಳತ್ತೆ. ಅದು ಒಬ್ಬರದೇ ನೇಮ್ ಎಂಟ್ರಿ ಮಾಡಬೇಕು. ಎಲ್ಲರದು ನೇಮ್ಗಳು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಹೆಸರು ಎಂಟ್ರಿ ಮಾಡ್ಕೊಂಡ್ರೆ ಸಾಕು. ಹೆಡ್ ಆಫ್ ಫ್ಯಾಮಿಲಿ ಹೆಸರು ತಗೊಳ್ಳಿ. ಹೆಡ್ ಆಫ್ ಫ್ಯಾಮಿಲಿ ಎಂಟ್ರಿ ನಾನು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಒಂದು ಇಮೇಲ್ ಹಾಕೊಳ್ಳಿ, ಇಮೇಲ್ ಐಡಿ ಹಾಕೊಳ್ಳಿ. ಒಂದು ಇಮೇಲ್ ಐಡಿ ಹಾಕಿ ವೆರಿಫೈ ಮಾಡಿ. OTP ಹೋಗುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು OTP ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದಪ್ಪ ಅಂದ್ರೆ ನೀವು ಯಾವುದನ್ನು ಯಾವ್ದಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಮುಂದೆ ಎಂಟ್ರಿ ಮಾಡ್ತೀರಾ ಅಥವಾ ಕನ್ನಡದಲ್ಲಿ ಎಂಟ್ರಿ ಮಾಡ್ತೀರಾ. ಇಲ್ಲಿ ಕ್ವಶನ್ಸ್ ಎಲ್ಲ ನೀವು ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ನಿಮ್ಗೆಲ್ಲ ಕನ್ನಡದಲ್ಲಿ ಓಪನ್ ಆಗುತ್ತೆ. ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಗ್ಲಿಷ್ ಅಲ್ಲಿ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ತಗೊಳ್ಳಿ. ನಾನು ಕನ್ನಡನ ತಗೊಂತಾ ಇದ್ದೀನಿ. ತಗೊಂಡು ಇಲ್ಲಿ OTP ನ ಎಂಟ್ರಿ ಮಾಡ್ತೀನಿ ನಾನು ಇವಾಗ. 621627 OTP ನ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಟ್ಟೆ. ವೆರಿಫೈ ಕೊಟ್ಟ ತಕ್ಷಣ ಈ ತರ ಓಪನ್ ಆಯ್ತು, ಮೇನ್ ಪೇಜ್ ಓಪನ್ ಆಯ್ತು. ಇಲ್ಲಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಈ ತರ ಓಪನ್ ಆಯ್ತು. ಇಲ್ಲಿ ಊರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ ಹಾಕಿ. ಪಿನ್ ಕೋಡ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಊರ ಹೆಸರನ್ನ ಟೈಪ್ ಮಾಡಿ. ಊರ ಹೆಸರನ್ನ ಟೈಪ್ ಮಾಡಿದ್ಮೇಲೆ ಈ ತರ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇದು ಎಲ್ಲಿ ಬೇರೆ ಕಡೆ ಕೂಡ ಎಲ್ಲಿ ಓಪನ್ ಆದ್ರೆ ನೀವು ಕರ್ಸರ್ನ ಈ ತರ ಮಾಡ್ಕೋಬಹುದು. ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಮ ಮನಿ ಎಲ್ಲಿ ಇರುತ್ತಲ್ಲ ಈ ಪಾಯಿಂಟ್ ನ ಅಲ್ಲಿ ತಗೊಂಡೋಗಿ. ಇಲ್ಲಿ ಪಾಯಿಂಟ್ ಕಾಣ್ತಿದೆ ಅಲ್ವಾ, ಈ ಪಾಯಿಂಟ್ ನ ನಿಮ್ಮ ಮನೆ ಹತ್ರ ತಗೊಂಡು ಹೋಗ್ಬೇಕು ಸ್ನೇಹಿತರೆ. ಇಷ್ಟ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡಿದ್ದಾದ್ಮೇಲೆ ಇಷ್ಟ ಪಾಯಿಂಟ್ ನ ತಗೊಂಡು ನಿಮ್ಮ ಮನೆ ಮೇಲೆ ಇಷ್ಟು ಇಡಬೇಕಾಗತ್ತೆ. ಇಟ್ಟು ಸ್ಥಳವನ್ನು ದೃಢೀಕರಿಸಿ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಉಳಿಸು ಮತ್ತೆ ಮುಂದಕ್ಕೆ ಸಾಗಿ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಥಳವನ್ನು ದೃಢೀಕರಿಸಿ ಹೌದು ಇಲ್ಲ ಅಂತ ಕೇಳುತ್ತೆ, ಹೌದು ಅಂತ ಕೊಡಿ. ಕೊಟ್ಟಾದ ತಕ್ಷಣ ನೆಕ್ಸ್ಟ್ ಕ್ವಶನ್ಸ್ ಓಪನ್ ಆಗುತ್ತೆ. ಈ ತರ ನೀವು ಅಲ್ಲಿ ಲ್ಯಾಂಗ್ವೇಜ್ ನ ಇಂಗ್ಲಿಷ್ ಅಂತ ತಗೊಂಡಿದ್ರೆ ಈ ಟೋಟಲ್ ಎಲ್ಲ ಇಂಗ್ಲಿಷ್ ನಲ್ಲಿ ಓಪನ್ ಆಗ್ತಿತ್ತು. ನೀವು ಕನ್ನಡ ಅಂತ ತಗೊಂಡಿದ್ರೆ ಕನ್ನಡದಲ್ಲಿ ಓಪನ್ ಆಗುತ್ತೆ. ನಾನು ಕನ್ನಡ ಅಂತ ತಗೊಂಡಿದ್ದೀನಿ, ಹಾಗಾಗಿ ಕನ್ನಡದಲ್ಲಿ ಓಪನ್ ಆಗಿದೆ. ಇಲ್ಲಿ ಫಸ್ಟ್ ಒಂದು ಕ್ವಶನ್, ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ ಇದೆ. ಅಂದ್ರೆ ನೆಲಕ್ಕೆ ಮನೆಯಲ್ಲಿ ಕೆಳಗಡೆ ಏನ್ ಬಳಸಿದಾರ ಅಂತ ಕೇಳುತ್ತೆ. ಮಣ್ಣು, ಮರ, ಬಿದಿರು, ಸುತ್ತಿ, ಇಟ್ಟಿಗೆ, ಕಲ್ಲು, ಸಿಮೆಂಟ್, ಕೆಳಗಡೆ ಏನಿದೆ ಅಂತ ಕೇಳುತ್ತೆ. ನೆಲ ಯಾವ ತರ ಇದೆ ಅಂತ ಕೇಳುತ್ತೆ. ನಾನು ಕಲ್ಲು ಅಂದ್ರೆ ಗ್ರಾನೈಟ್ ಇದೆ ಅಲ್ವಾ, ಹಾಗಾಗಿ ಕಲ್ಲು ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಎರಡನೇ ಕ್ವಶನ್ಸ್, ಜನಗಣತಿ ಮನೆ ಗೋಡೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ ಇದೆ. ಗೋಡೆ ಅದರಿಂದ ಕಟ್ಟಿದ್ದಾರೆ ಅಂತ ಕೇಳುತ್ತೆ. ನಾನು ಮಣ್ಣು, ಹಸಿ, ಇಟ್ಟಿಗೆ ಅಂತ ಇದೆ.
ಆಮೇಲೆ ಇನ್ನೊಂದು ಸುಟ್ಟು ಇಟ್ಟಿಗೆ ಇದೆ, ನಾನು ಸುಟ್ಟು ಇಟ್ಟಿಗೆ ಅಂತ ತಗೊಂಡಿದ್ದೀನಿ. ನೀವು ಕಾಂಕ್ರೀಟ್ ಆದ್ರೆ ಕಾಂಕ್ರೀಟ್ ತಗೊಳ್ಳಿ, ಬೇರೆ ಕಲ್ಲುಗಳು ಆದ್ರೆ ಕಲ್ಲು ಅಂತ ತಗೊಳ್ಳಿ. ಆಮೇಲೆ ಮಣ್ಣಿನ ಮರಗಳ ಹಿಂಗಿದ್ರೆ ಬೇರೆ ಬೇರೆ ನಿಮ್ಗೆ ಯಾವ್ದು ಆಪ್ಷನ್ಸ್ ಇರುತ್ತೆ ಅದನ್ನು ತಗೊಳ್ಳಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಗಣಿತಿ ಮನೆ ಮೇಲ್ಛಾವಣಿ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ ಇದೆ. ಅಂದ್ರೆ ಕಾಂಕ್ರೀಟ್ ಇದ್ರೆ ಬಿಲ್ಡಿಂಗ್ ಆದ್ರೆ ಕಾಂಕ್ರೀಟ್ ಅಂತ ತಗೊಳ್ಳಿ, ಆಗ ಮಣ್ಣಿನ ಮನೆ ಇದ್ರೆ ಮಣ್ಣಿನ ಮನೆ ಅಂತಿದ್ರೆ ಅದನ್ನ ತಗೊಳ್ಳಿ. ನಿಮ್ಗೆ ಯಾವ ಸೂಟೇಬಲ್ ಆಗುತ್ತೆ ಅದನ್ನ ತಗೊಳ್ಳಿ. ನಾನು ಕಾಂಕ್ರೀಟ್ ಅಂತ ತಗೋತಾ ಇದ್ದೀನಿ. ಕಾಂಕ್ರೀಟ್ ಅಂದ್ರೆ ಮೇಲ್ಛಾವಣಿ ಇದೆ ಅಲ್ಲ, ಹಾಗೆ ಕಾಂಕ್ರೀಟ್ ಅಂತ ತಗೊಂಡಿದ್ದೀನಿ. ಈ ಗಣಿತಿ ಮನೆ ಸ್ಥಿತಿ, ಇವಾಗಿನ ಸ್ಥಿತಿ ಹೇಗಿದೆ? ಉತ್ತಮನ ಅಥವಾ ವಾಸಕ್ಕೆ ಯೋಗ್ಯನ ಅಥವಾ ಶೀತಲವಾಗಿದೆ ಅಂತ ಕೇಳುತ್ತೆ. ಮನೆಯ ರೀತಿ ಹೊಸದಾಗಿದ್ರೆ ಉತ್ತಮ ಅಥವಾ ಮೀಡಿಯಂ ಇದ್ರೆ ಮನೆ ಹೇಗಿದೆ ಆ ಥರ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಉತ್ತಮ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್, ಉಳಿಸು ಹಾಗೂ ಮುಂದಕ್ಕೆ ಸಾಗುತ್ತಿದೆ. ಕಂಟಿನ್ಯೂ ಹೌದಂತ ಕೊಡಿ, ಕಂಟಿನ್ಯೂ ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟ್, ಇಲ್ಲಿ ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಅಂದ್ರೆ ಎಷ್ಟು ಜನ ವಾಸವಾಗಿದ್ದೀರಿ ನಿಮ್ಮ ಮನೆಯಲ್ಲಿ. ಎಲ್ಲಾರ್ದು ಹೆಸರೇನು ಕೇಳಲ್ಲ, ಬಟ್ ಕೌಂಟ್ ಕೇಳತ್ತೆ, ಕೌಂಟ್ ಮಾಡ್ಬೇಕಾಗತ್ತೆ. ಟೋಟಲ್ ನಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದೀವಿ, ಹಂಗಾಗಿ 12 ಜನ ಅಂತ ಹಾಕಿದ್ದೀನಿ. ಆಮೇಲೆ ಕುಟುಂಬದ ಮುಖ್ಯಸ್ಥರ ಹೆಸರೇನಿದೆ ಅಲ್ವಾ, ಅಲ್ಲಿ ಇಂಗ್ಲಿಷ್ ಅಂತ ತಗೊಂಡಿದ್ರೆ 2 ಸೈಡ್ ಇಂಗ್ಲಿಷ್ ಅಂತ ಬರ್ತಿತ್ತು, ಬಟ್ ನೀವು ಕನ್ನಡ ಅಂತ ತಗೊಂಡಿದ್ದೀನಿ ನಾನು, ಹಾಗಾಗಿ ಒಂದು ಇಂಗ್ಲಿಷ್ ಒಂದು ಕನ್ನಡ ಅಂತ ಬರುತ್ತೆ. ಇಲ್ಲಿ ಕನ್ನಡದಲ್ಲಿ ಹೆಸರು ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ಲಿಂಗ ಯಾವುದು ಆಯ್ಕೆ ಮಾಡ್ಕೊಳ್ಳಿ. ಕ್ಯಾಸ್ಟ್, ನಿಮ್ದು ಕ್ಯಾಸ್ಟ್ ಯಾವುದು ಅದನ್ನ ಆಯ್ಕೆ ಮಾಡ್ಕೊಳ್ಳಿ. SC ST ಅಥವಾ ಇತರೆ ಯಾವುದು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ಈ ಮನೆ ಮಾಲೀಕತ್ವದ ಸ್ಥಾನಮಾನ ಅಂತ ಕೇಳುತ್ತೆ. ಮನೆ ಸ್ವಂತದ ಅಥವಾ ಬಾಡಿಗೆದ ಅಥವಾ ಇತರೆ ಬೇರೆ ನಿಮ್ದು ಯಾವ್ದಿದೆ ಅದನ್ನ ತಗೊಳ್ಳಿ. ನಾನು ಸ್ವಂತ ಮನೆ ಹಂಗಾಗಿ ಸ್ವಂತ ಓನ್ ಅಂತ ತಗೊಂಡಿದ್ದೀನಿ, ನೋಡಿ ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್, ವಾಸದ ಕೊಠಡಿಗಳ ಸಂಖ್ಯೆ, ನಿಮ್ಮ ಮನೆಯ ಕೊಠಡಿಗಳು ಸಂಖ್ಯೆ ಎಷ್ಟಿದೆ ಅಂದ್ರೆ ರೂಮ್ಗಳ ಸಂಖ್ಯೆ ಎಷ್ಟಿದೆ ಅದನ್ನ ಹಾಕೊಳ್ಳಿ. ನೆಕ್ಸ್ಟ್ ಒಂದು ಕ್ವಶನ್ಸ್, ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ, ವಿವಾಹವಾಗಿರುವ ದಂಪತಿಗಳು ಎಷ್ಟು ಜೋಡಿ ಇದೆ ಅಂತ ಕೇಳುತ್ತೆ. ನಾನು 3 ಜೋಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ, ಅಂದ್ರೆ ಕೂಡು ಕುಟುಂಬ, ಹಾಗಾಗಿ ಒಂದರಲ್ಲೇ ಎಂಟ್ರಿ ಮಾಡಕ್ಕೆ ಉಳಿಸು ಮತ್ತು ಮುಂದೆ ಸಾಗಿ ಅಂತಿದೆ, ಕ್ಲಿಕ್ ಮಾಡಿ ಹೌದು ಅಂತ ಕೊಡಿ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಒಂದೊಂದೊಂದು ಕ್ಲಿಯರ್ ಹಾಕೊಂಡು ಬರ್ತಾ ಇದೆ ನೋಡಿ ಸ್ನೇಹಿತರೆ. ಆಮೇಲೆ ಎಷ್ಟು ಉಳಿದಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ಸ್, ಕುಡಿಯುವ ನೀರಿನ ಪ್ರಧಾನ ಮೂಲ ಅಂದ್ರೆ ಈಗ ನೀವು ವಾಸಿಸುತ್ತಿರುವ ಮನೆಗೆ ನೀರು ಎಲ್ಲಿಂದ ಬರುತ್ತೆ, ಯಾವ ಮೂಲಗಳಿಂದ ಬರುತ್ತೆ, ಕೈ ಪಂಪ ಅಥವಾ ಕೊಳವೆ ಬಾವಿನ, ಕಾಲುವೆನ, ನದಿನ, ಕೆರೆನ, ಎಲ್ಲಿಂದ ಬರುತ್ತೆ ಹಾಗೆ ತಗೊಳ್ಳಿ ನೀವು. ನಾನು ಕೊಳವೆ ಬಾವಿ ಬೋರ್ವೆಲ್ ಇದೆ ಹಾಗಾಗಿ ಕೊಳವೆ ಬಾವಿ ಅಂತ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್, ಕುಡಿಯುವ ನೀರಿನ ಮೂಲದ ಲಭ್ಯತೆ ಅಂದ್ರೆ ಕುಡಿಯುವ ನೀರು ನಿಮ್ಮ ಮನೆಗೆ ಒಳಗೆ ಬರುತ್ತಾ ಅಥವಾ ಆವರಣದಲ್ಲಿ ಬರುತ್ತಾ, ಅವೈಲೇಬಲ್ ಎಲ್ಲಿರುತ್ತೆ ನೀರು ಅದನ್ನ ಹಾಕ್ಬಿಡಿ. ನಾ ಆವರಣದಲ್ಲಿ ನನ್ನ ಮನೆ ಮುಂದೆ ನಳ ಇದೆ ಹಾಗಾಗಿ ಆವರಣದ ಒಳಗೆ ಅಂತ ಹಾಕೊಂಡಿದ್ದೀನಿ. ಬೆಳಕಿನ ಪ್ರಧಾನ ಮೂಲ ಅಂದ್ರೆ ನೀವು ಈಗ ವಾಸಿಸುತ್ತಿರುವ ಮನೆಗೆ ಕರೆಂಟ್ ಇದೆಯಾ ಅಥವಾ ಇಲ್ವಾ, ಸಿಮೆಂಟ್ ಇದೆಯಾ, ಸೌರಶಕ್ತಿ ಇದೆಯಾ, ಸೋಲಾರಿಂದ ಏನಾದ್ರು ಇದೆಯಾ ಅದನ್ನ ಆಯ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಿದೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ಮನೆಗೆ ವಿದ್ಯುತ್ ಇದೆ, ವಿದ್ಯುತ್ ಶಕ್ತಿ. ಕರೆಂಟ್ ಬಿಟ್ಟರೆ ಬೇರೆನೇ ಇಲ್ಲ, ಹಾಗಾಗಿ ನಾನು ಕರೆಂಟ್ ಅಂತ ತಗೊಂಡಿದ್ದೀನಿ, ವಿದ್ಯುತ್ ಶಕ್ತಿ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್, ಶೌಚಾಲಯದ ಲಭ್ಯತೆ, ಇಲ್ಲ ಶೌಚಾಲಯ ಡೀಟೇಲ್ಸ್ ಕೇಳುತ್ತೆ. ಶೌಚಾಲಯದ ಲಭ್ಯತೆ ಯಾವುದು ಇದೆ ಅದನ್ನ ಹಾಕೊಳ್ಳಿ. ಶೌಚಾಲಯ ಲಭ್ಯತೆ ಹೌದು, ಶೌಚಾಲಯ ಇದೆಯಾ ಇಲ್ವಾ, ಇಲ್ಲಿ ಫಸ್ಟ್ ಒನ್ ಸೆಕೆಂಡ್ ಒನ್, ಇಲ್ಲ ಅಂದ್ರೆ ಇದನ್ನ ಹಾಕೊಳ್ಳಿ. ಬಯಲು ಪ್ರದೇಶ ಅಂತ ಹಾಕೊಳ್ಳಿ. ಹೌದು ಅಂತಿದ್ರೆ ಯಾವ ತರ ಇದೆ, ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ ಅಂತಿದೆ, ನಿಮ್ಮ ಸ್ವಂತ ಕುಟುಂಬಕ್ಕೆ ಮಾತ್ರ ಅಥವಾ ಇತರೆ ಕುಟುಂಬಗಳ ಜೋಡಣೆಗೆ ಅಥವಾ ಸಾರ್ವಜನಿಕ ಶೌಚಾಲಯ, ಈ ತರ ನಿಮ್ಗೆ ಯಾವ ಸೂಟೇಬಲ್ ಇದೆ ಅದನ್ನ ಹಾಕೊಳ್ಳಿ. ನಮ್ಮ ಓನ್ ಮನೆಗೆ ಒಂದಿದೆ ಹಾಗಾಗಿ ಸ್ವಂತ ಮನೆಗೆ ಒಂದಿರುವುದರಿಂದ ಅದನ್ನ ಹಾಕಿದ್ದೀನಿ. ನೆಕ್ಸ್ಟ್, ಶೌಚಾಲಯದ ಬಗ್ಗೆ ವಿಧಗಳು, ಶೌಚಾಲಯದ ಬಗ್ಗೆ ವಿಧಗಳು ಅಂದ್ರೆ ಶೌಚಾಲಯದ ಅದಕ್ಕೆ ಫಸ್ಟ್ ಒನ್, ನೀರು ಹಾಕುವ ಶೌಚಾಲಯಗಳನ್ನು ಸಂಪರ್ಕಿಸಿರಿ. ಇಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ. ಆಮೇಲೆ ಸೆಪ್ಟಿಕ್ ಟ್ಯಾಂಕ್ ಇದೆಯಲ್ಲ ಇದನ್ನ ಆಯ್ಕೆ ಮಾಡ್ಕೊಂತೀನಿ ನಾನು, ಸೆಪ್ಟಿಕ್ ಟ್ಯಾಂಕ್ ಅಷ್ಟೇ ಇದೆ ಅಂತ. ನೆಕ್ಸ್ಟ್, ಇಷ್ಟರಲ್ಲಿ ಯಾವ್ದು ಒಂದ್ ತಗೊಬೇಕಾಗತ್ತೆ, ನೀವೆಲ್ಲ ಒಂದು ತಗೊಳಕ್ಕಾಗಲ್ಲ, ಒಂದನ್ನು ಆಯ್ಕೆ ಮಾಡ್ಕೊಬೇಕಾಗತ್ತೆ, ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಕ್ವಶನ್ಸ್, ತಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ, ತಾಜ್ಯ ನೀರು ಅಂದ್ರೆ ವೇಸ್ಟ್ ನೀರು, ಈ ಮನೆಯಿಂದ ಬರುವ ವೇಸ್ಟ್ ನೀರು ಎಲ್ಲಿ ಬಿಡ್ತೀರಾ ಅಂತ ಕೇಳುತ್ತೆ. ಮುಸುರು ತೊಳೆಯೋದು ಅಥವಾ ಕೈಕಾಲು ತೊಳೆಯೋದು ನೀರು ಎಲ್ಲಿ ಬಿಡ್ತೀರಾ ಅಂತ ಕೇಳುತ್ತೆ. ಚರಂಡಿ ಇದ್ರೆ ಚರಂಡಿ ಅಂತ ಹಾಕೊಳ್ಳಿ, ಓಪನ್ ಚರಂಡಿ ಅಥವಾ ಒಳ ಚರಂಡಿ ಇದ್ರೆ ಹಾಕೊಳ್ಳಿ. ನಾನು ಚರಂಡಿ ಇಲ್ಲ ಮನೆ ಹತ್ರ, ಹಾಗಾಗಿ ಓಪನ್ ಚರಂಡಿ ಇಲ್ಲ ಅಂತ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್, ಆವರಣದ ಒಳಗೆ ಸ್ನಾನ ಗೃಹದ ಲಭ್ಯತೆ ಅಂದ್ರೆ ನಿಮ್ಗೆ ಬಾತ್ರೂಮ್ ಇದೆಯಾ, ಆ ಮನೆಗೆ ಬಾತ್ರೂಮ್ ಇದೆಯಾ ಅಂತ
ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಇದ್ರೆ ಇದೆ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ಮೇಲ್ಛಾವಣಿ ಇಲ್ಲದ ಸ್ನಾನಗೃಹ ಅಂತ, ಅಥವಾ ಇಲ್ಲ, ಅಥವಾ ಇದ್ರೆ ಯಾವ್ದಿದೆ ಅಂತ ಅದನ್ನ ಹಾಕೊಳ್ಳಿ. ಸ್ನಾನಗೃಹ ಅಂತ ಹಾಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಅಡುಗೆ ಮನೆಯಲ್ಲಿ ಅಡುಗೆ, ಇಲ್ಲಿ ಕ್ವಶನ್ಸ್ ಇದೆ ಕಾಣ್ತಿಲ್ಲ. ಕ್ವಶನ್ ಏನಪ್ಪಾ ಅಂದ್ರೆ, ಅಡುಗೆ ಮನೆಯ ಲಭ್ಯತೆ ಮತ್ತು LPG ಅಥವಾ PNG ಸಂಪರ್ಕದ ಲಭ್ಯತೆ. ಈ ಪ್ರಶ್ನೆಯ ಎರಡು ಅಂಕಗಳನ್ನು ಒಳಗೊಂಡಿದೆ. ದಯವಿಟ್ಟು ನಿಮ್ಮ ಪ್ರಕ್ರಿಯೆಯನ್ನು ಅದಕ್ಕೆ ತಕ್ಕಂತೆ ದಾಖಲಿಸಿ ಅಂತ ಕೇಳ್ತಿದೆ. ಇಲ್ಲಿ ಅಡುಗೆ ಮನೆಯಲ್ಲಿ ಅಡಿಗೆ, ಈ ಕ್ವಶನ್ಗೆ LPG ಹೊಂದಿದೆಯಾ ಅಥವಾ LPG ಸಂಪರ್ಕ ಇದೆಯಾ ಇಲ್ವಾ ಅಂತ ಕೇಳ್ತಿದೆ. ಆಮೇಲೆ ಮನೆಯ ಒಳಗೆ ಅಡುಗೆ ಆದರೆ ಅಡುಗೆ ಮನೆಯಲ್ಲಿ ಇಲ್ಲ. ಕ್ವಶನ್ಸ್ ಏನು ಉಲ್ಟಾ ಕೇಳ್ತಿದ್ದಾರೆ. ಇದಕ್ಕೆ ಒಂದೇ ಹಾಕೊಳ್ಳಿ. ನಿಮ್ಗೆ ಯಾವ್ದು ಸಂಬಂಧಪಡುತ್ತೆ ಅದನ್ನ ಹಾಕೊಂಡ್ಬಿಡಿ. ಬಯಲು ಅಡಿಗೆ ಮನೆ ಹೊರಗೆ ಅಂತ ಇದೆ, ಅಥವಾ ಮನೆ ಒಳಗೆ ಅಡಿಗೆ ಮನೆ ಇಲ್ಲ ಅಂತ ಇದೆ. ನಿಮ್ಗೆ ಯಾವ್ದು ಸೂಟೇಬಲ್ ಇರುತ್ತೆ ಅದನ್ನ ಹಾಕೊಂಡ್ಬಿಡಿ, ಅದನ್ನ ಹಾಕಿ ಸ್ನೇಹಿತರೆ. ನೆಕ್ಸ್ಟ್, ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಯಾವುದು ಅಂತ ಕೇಳ್ತಿದೆ. ನೆಕ್ಸ್ಟ್ ಕ್ವಶನ್ಸ್, ನೀವು ಯಾವುದರಿಂದ ಅಡಿಗೆ ಮಾಡ್ತೀರಿ? ಸೀಮೆಎಣ್ಣೆ, ಸೌದೆ, ಆಮೇಲೆ ಬೆಳಗುಳಿಗೆ, ಬೆಳೆಗಳ ಗುಳಿಕೆ, ಭರಣಿ, ಕಲ್ಲಿದ್ದಲು, ಸೀಮೆಎಣ್ಣೆ, LPG ಅಥವಾ PNG, ವಿದ್ಯುತ್ ಶಕ್ತಿ, ಬಯೋಗ್ಯಾಸ್. ನಾನು LPG ಅಂದ್ರೆ ಗ್ಯಾಸಿಂದ ಜಾಸ್ತಿ ಯೂಸ್ ಮಾಡೋದಲ್ಲ, ಹಾಗಾಗಿ LPG ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಉಳಿಸು ಮತ್ತು ಮುಂದೆ ಸಾಗಿಸ್ತಾ ಇದೆ, ಕಂಟಿನ್ಯೂ ಮಾಡ್ಕೊಳ್ಳಿ, ಹೌದಂತ ಕೊಡಿ. ನೆಕ್ಸ್ಟ್ ಇವಾಗ ಲಾಸ್ಟ್ ಒಂದು ಸ್ಟೆಪ್, ರೇಡಿಯೋ ಟ್ರಾನ್ಸಿಸ್ಟರ್ ಹೌದು ಇಲ್ವಾ? ಇದೋ ಇಲ್ಲ ಅಂತ ಕೇಳುತ್ತೆ. ಇದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಇದೆ ಅಂದ್ರೆ ಇದೆ ಅಂತ ಹೇಳಿ. ಯಾವುದಿದೆ ಟ್ರಾನ್ಸ್ಲೇಟ್ ಅಂದ್ರೆ, ನಾನು ಫೋನ್ ಅಂತ ಮೊಬೈಲ್ ಸ್ಮಾರ್ಟ್ ಫೋನ್ ಅಂತ ತಗೊಂಡಿದ್ದೀನಿ. ಟೆಲಿವಿಷನ್ ಯಾವುದಿದೆ ನಿಮ್ಮ ಮನೆಯಲ್ಲಿ? ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ, ಇದ್ರೆ ಯಾವುದಿದೆ ಅದನ್ನ ಹಾಕಿ. ದೂರದರ್ಶನ, ಉಚಿತ ಡಿಶ್, ಆಮೇಲೆ ಇತರೆ DTH ಅಥವಾ ಡಿಶ್, ಕೇಬಲ್ ಸಂಪರ್ಕ, ಅದು ಯಾವುದೇ ಇಲ್ವಾ ನಿಮ್ಮ ಮನೆಗೆ? ಯಾವುದಿಲ್ಲ ಅಂದ್ರೆ ಯಾವುದಿಲ್ಲ ಅಂತ ಹಾಕೊಳ್ಳಿ. ಉಚಿತ ಇದ್ರೆ ಉಚಿತ ಅಂತ ಹಾಕಿ. ನಾನು ಇತರೆ DTH ಡಿಶ್ ಇರೋದ್ರಿಂದ ಇದನ್ನ ಹಾಕೊತಾ ಇದ್ದೀನಿ. ನೆಕ್ಸ್ಟ್, ಇಂಟರ್ನೆಟ್ ಸಂಪರ್ಕ ಇದೆಯಾ ಇಲ್ಲ ಅಂತ ಕೇಳುತ್ತೆ. ಇದ್ರೆ ಯಾವುದಿದೆ ಅದನ್ನ ಹಾಕೊಳ್ಳಿ. ಮೊಬೈಲ್ ಇದ್ರೆ ಮೊಬೈಲ್. ನಿಮ್ಮ ಮನೆಗೆ ಇಂಟರ್ನೆಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕೊಳ್ಳಿ. ನಾನು ಇದೇ ಮೊಬೈಲ್ ಅಂತ ಹಾಕೊಂಡಿದ್ದೀನಿ, ಯಾಕಂದ್ರೆ ಮೊಬೈಲಲ್ಲಿ ಇಂಟರ್ನೆಟ್ ಇರುತ್ತೆ. ಇವಾಗ ಇಂಟರ್ನೆಟ್ ಇಲ್ದೇನೆ ಯಾವ ಮನೆಯೂ ಇರಲ್ಲ. ಎಲ್ಲರ ಮನೆಯಲ್ಲಿ ಮೊಬೈಲ್ ಇದೆ, ಮೊಬೈಲ್ನಲ್ಲಿ ಇಂಟರ್ನೆಟ್ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನ ತಗೊಂಡಿದ್ದೀನಿ. ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆಯಾ ಇಲ್ಲ ಅಂತ ಕೇಳುತ್ತೆ. ಇದೆ ಅಂತ ಹಾಕೊಂಡಿದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಇದ್ರೆ ಇದೆ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕೊಂಡ್ಬಿಡಿ. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನ ಹಾಕೊಳ್ಳಿ. ಅಂದ್ರೆ ದೂರವಾಣಿ ಅಷ್ಟೇ ಇದೆಯಾ, ಲ್ಯಾಂಡ್ ಫೋನ್ ಅಷ್ಟೇ ಇದೆಯಾ ಅದನ್ನ ಹಾಕೊಳ್ಳಿ. ಮೊಬೈಲ್ ಇದ್ರೆ ಮೊಬೈಲ್, ಸ್ಮಾರ್ಟ್ ಫೋನ್ ಅಥವಾ ಯಾವುದಿದೆ ಅದನ್ನ ಹಾಕೊಂಡ್ಬಿಡಿ. ನೆಕ್ಸ್ಟ್, ಬೈಸೈಕಲ್ ಅಥವಾ ಸ್ಕೂಟರ್, ಮತ್ತು ಸ್ಕೂಟರ್, ಮೋಟಾರ್ ಸೈಕಲ್ ಯಾವುದಿದೆ ನಿಮ್ಮ ಮನೆಯಲ್ಲಿ ಅದನ್ನ ಹಾಕೊಳ್ಳಿ. ಸ್ಕೂಟರ್, ಮೋಟಾರ್ ಬೈಸೈಕಲ್ ಇದೆ ಅಲ್ಲ, ಹಾಗಾಗಿ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್, ಕಾರು, ಜೀಪು, ವ್ಯಾನ್ ಯಾವುದಿದೆ ಅದನ್ನು ತಗೊಳ್ಳಿ. ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು ಯಾವುದನ್ನು ಅತಿ ಹೆಚ್ಚಾಗಿ ಬಳಸ್ತೀರಿ ನೀವು? ಅಕ್ಕಿನ, ಗೋಧಿನ, ಜೋಳ, ಸಜ್ಜೆ, ಮೆಕ್ಕೆಜೋಳ, ಇನ್ನಿತರ. ನಮ್ಮ ಮನೆಯಲ್ಲಿ ಸಜ್ಜೆ ಜಾಸ್ತಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಮೊಬೈಲ್ ನಂಬರ್ ಆಲ್ರೆಡಿ ತೋರಿಸುತ್ತೆ ಇಲ್ಲಿ. ಉಳಿಸು ಮತ್ತು ಮುಂದೆ ಸಾಗಿರ್ತಿದೆ, ಕಂಟಿನ್ಯೂ ಮಾಡ್ಕೊಳ್ಳಿ, ಹೌದಂತ ಕೊಡಿ. ಹೌದಂತ ಕೊಟ್ಟಾಗ ನೆಕ್ಸ್ಟ್ ಎಲ್ಲ ಕ್ಲಿಯರ್ ಆಯ್ತು, ಎಲ್ಲ ಕ್ವಶನ್ಸ್ ಹಾಕಿದಿರಿ. ಇವಾಗ ಮುನ್ನೋಟ, ಮನೆಯ ವಿವರ ಇಷ್ಟಿರುತ್ತೆ. ಪ್ರಿವ್ಯೂ ನೋಡ್ಕೊಳ್ಳಿ, ಒಂದ್ಸತಿ ಪ್ರಿವ್ಯೂ ನೋಡ್ಕೊಂಡು ಫೈನಲ್ ಸಬ್ಮಿಟ್ ಮಾಡಿ. ಕೆಳಗಡೆ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತಿದೆ. ಫೈನಲ್ ಸಬ್ಮಿಟ್ ಡ್ರಾಪಿಂಗ್ ಬೇಡ, ಫೈನಲ್ ಸಬ್ಮಿಟ್ ಮಾಡಿಬಿಡಿ. ಫೈನಲ್ ಸಬ್ಮಿಟ್ ಮಾಡಿದ ತಕ್ಷಣ ಸಬ್ಮಿಟ್ ಆಗಿ ನಿಮ್ಮ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ರೆಫರೆನ್ಸ್ ನಂಬರ್ ಇದೆ, ನಿಮ್ಮ ಸ್ವಯಂ ಗಣತಿ ID SEID ಆಗಿದೆ ಅಂತ ಬಂದಿದೆ. SEID ಬಂದಿದೆ ನೋಡ್ರಿ. ಈ ತರ ನಿಮ್ಮ ಮನೆ ಪಟ್ಟಿ ಕಾರ್ಯಾಚರಣೆಯನ್ನು ಸಂಪೂರ್ಣಗೊಳಿಸಲು ಈ ಸ್ವಯಂ ಗಣತಿ ಐಡಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲು ನಿಮಗೆ ವಿನಂತಿಸಲಾಗಿದೆ. ಅವರೇ ಹೇಳ್ತಿದ್ದಾರೆ ಇಲ್ಲಿ, ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ಗಣತಿದಾರರು ಹೊಸ ಗಣತಿಯನ್ನು ಮಾಡಬೇಕಾಗಬಹುದು. ಅಂದ್ರೆ ಈ ನಂಬರ್ ನೀವು ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅವರು ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ನೀವು ಬೇರೆ ಮೊಬೈಲ್ ನಂಬರ್, ಇನ್ನೊಂದು ID ಕೊಟ್ಟು, ಇನ್ನೊಂದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕೊಟ್ಟು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ.
ಹಂಗಾಗಿ ಇದನ್ನ ಮಾಡಿ ನೀವು ಈ ಒಂದು ನಂಬರ್ನ ಸೇಫ್ ಆಗಿ ಇಟ್ಕೊಂಡ್ಬಿಟ್ರೆ ಸಾಕು. ಅವ್ರು ಬಂದ ತಕ್ಷಣ ಈ ಒಂದು ನಂಬರ್ ಕೊಟ್ರೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೆಲ್ಲ ಮಾಹಿತಿ ಇತ್ತು ಸ್ನೇಹಿತರೆ. ಯಾವ ತರ ಮಾಡೋದಂತ ಡೀಟೇಲ್ಸ್ ಮಾಹಿತಿ ನೋಡಿದ್ವಿ. ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ಹಾಗೂ ಇದೇ ತರ ಬೇರೆ ಬೇರೆ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ.